ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬೆರುತ್ತಾ ಇದೆ. ನಿಪ್ಪಾಣಿ ತಾಲೂಕಿನ 3 ಸಂಪರ್ಕ ಸೇತುವೆ ಜಲಾವೃತವಾಗಿವೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂತದ್ದು ದೂದ್ಗಂಗಾ ಮತ್ತು ವೇದಗಂಗಾ. ನಿಪ್ಪಾಣಿ ತಾಲೂಕಿನ 3 ಸಂಪರ್ಕ ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿವೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂತದ್ದು ದೂದ್ಗಂಗಾ ಮತ್ತು ವೇದಗಂಗಾ. ಇನ್ನು ದೂದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಕಾರದಗ ಬೋಜ್ ಸಂಪರ್ಕಿಸುವಂತಹ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಬಾರವಾಡ, ಕನ್ನೂರ, ಭೋಜವಾಡಿ, ಗಜರವಾಡಿ ಸೇತುವೆ ಮುಳುಗಡೆಯಾಗಿದೆ. ವೇದಗಂಗಾ ದೂದ್ಗಂಗಾ ನದಿಗೆ ಯಾರೂ ಇಳಿಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಅಲ್ಲಿನ ಜಿಲ್ಲಾಡಳಿತ ಕೂಡ ಕೊಟ್ಟಿದೆ. ಸೊ ಆ ಮೂಲಕ ವರ್ಣನ ರುದ್ರ ನರ್ತನ ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿದಂಥ ಭಾರೀ ಪ್ರಮಾಣದ ವರ್ಷಧಾರೆ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಇದೀಗ ವೇದಗಂಗಾ ದೂದ್ಗಂಗಾ ನದಿಗೆ ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಮೊದಲೇ ಮಳೆಯ ಕೊರತೆಯ ಹಿನ್ನೆಲೆಯಲ್ಲಿ ಅನೇಕ ಡ್ಯಾಮ್ಗಳು ನದಿಗಳು ಬರಿದಾಗಿರುವಂತಹ ಸಂದರ್ಭದಲ್ಲಿ ಇದೊಂದು ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಯ ಒಂದು ಎಫೆಕ್ಟ್ ಎಂಬಂತೆ ಈ ವೇಳೆ ದೂದ್ಗಂಗಾ ವೇದಗಂಗಾ ನದಿ ಮೈದುಂಬಿ ಹರಿತಾ ಇರುವಂಥದ್ದನ್ನು ಕಾಣಬಹುದಾಗಿದೆ. ನಿಪ್ಪಾಣಿ ತಾಲೂಕಿನ 3 ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು ಕೂಡ ಸಂಪೂರ್ಣ ಜಲಾವೃತವಾಗಿವೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು ದೂದ್ಗಂಗಾ ವೇದಗಂಗಾ ನದಿಗಳ ನೀರು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಚಿಕ್ಕೋಡಿಯ ನಮ್ಮ ಪ್ರತಿನಿಧಿ ರಮೇಶ್ ಅವರಿಂದ. ರಮೇಶ್, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಯ ಎಫೆಕ್ಟ್ ಯಾವ ರೀತಿ ದೂದ್ಗಂಗಾ ವೇದಗಂಗಾ ಸಂಪೂರ್ಣ ನೀರು ಒಳಹರಿವಿನ ಪ್ರಮಾಣ ಹೆಚ್ಚಳವಾಗ್ಲಿಕ್ಕೆ ಕಾರಣ ಆಗಿರುವಂಥದ್ದಲ್ಲಿ? ವಸಂತ, ಏನಂದ್ರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಭಾಗದಲ್ಲಿ ಮಳೆ ಅಬ್ಬರ ಜೋರಾಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ದೂದ್ಗಂಗಾ ಹಾಗೂ ವೇದಗಂಗಾ ನದಿಗೂ ಸಂಪೂರ್ಣ ಉಕ್ಕಿ ಹರಿಯುತ್ತಿದೆ. ಇದರಿಂದ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ 3 ಸೇತುವೆಗಳು ಸಂಪೂರ್ಣ ಬಂದ್ ಆಗಿದೆ. ಸಂಪೂರ್ಣ ಬಂದ್ ಆದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಹಾಗೂ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗಿದೆ ಅಂತಾನೆ ಹೇಳ್ಬೋದು. ಅಲ್ಲದೆ ಕಾರ್ದಾಗ್ ಬೋಜ್ ಸಂಪರ್ಕ ಹಾಗೂ ಬಾರವಾಡ, ಕನ್ನೂರ್, ಭೋಜವಾಡಿ, ಗಜವಾರವಾಡಿ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದೆ. ಇದರಿಂದ ನೀರಿನ ಪ್ರಮಾಣ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹರಿಯುತ್ತಿದೆ. ಇದರಿಂದ ಬೈಕ್ ಸವಾರರು ಹಾಗೂ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗಿದೆ ಅಂತ ಹೇಳ್ಬೋದು ವಸಂತ್. ಇನ್ನು ಸಾಮಾನ್ಯವಾಗಿ ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ಬಂದಂಥ ಸಂದರ್ಭ ಅಲ್ಲಿಂದ ನೇರವಾಗಿ ಕೃಷ್ಣಾ ನದಿಗೂ ಕೂಡ ನೀರು ಹರಿಯುವಂಥದ್ದು ನಾವು ನೋಡ್ತೀವಿ. ಸೊ ನದಿ ಪಾತ್ರದಲ್ಲಿ ವಾಸ ಮಾಡುವಂಥ ಜನರ ಪರಿಸ್ಥಿತಿ ಏನು ಅಂತ? ಹೌದು ವಸಂತ್, ಏನಂದ್ರೆ ಸಾಕಷ್ಟು ಮಹಾರಾಷ್ಟ್ರ ಪಶ್ಚಿಮ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗೋದ್ರಿಂದ ಏನು ದೂದ್ಗಂಗಾ ವೇದಗಂಗಾ ನದಿ ಭಾಗದಲ್ಲಿ ಇರುವಂತಹ ಸ್ಥಳೀಯರಿಗೆ ಸಾಕಷ್ಟು ತೊಂದರೆ ಆಗಿದೆ. ಇದರಿಂದ ಬೆಳಗಾವಿ ಜಿಲ್ಲಾಡಳಿತ ಸ್ವಲ್ಪ ಕ್ರಮಗಳನ್ನು ವಹಿಸಬೇಕಾಗಿದೆ. ಯಾಕಂದ್ರೆ ಸುತ್ತಮುತ್ತಲಿನ ಜನರಿಗೆ ಬೆಳೆದಂತ ಬೆಳೆಗಳು ಹಾಗೂ ವಿವಿಧ ಜಾನುವಾರುಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ವಸಂತ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ರಮೇಶ್.